ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ತೃತೀಯ ಸ್ತೋತ್ರದಲ್ಲಿ ಮೂರನೇ ಪದ್ಯ. ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶುಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿಪದಂ ಪರಮಂ ಸ್ಫುಟಮೇಷ್ಯತಿ ತತ್ಕಿಮಪಾಕ್ರಿಯತೆ. ಯತತಃ ಅಪಿ ಹರೇಃ ಪದಸಂಸ್ಮರಣೆ ಸಕಲಂ ಹಿ ಅಘಂ ಆಶು ಲಯಂ ವ್ರಜತಿ ಸ್ಮರತಃ ತು ವಿಮುಕ್ತಿಪದಂ ಪರಮಂ ಸ್ಫುಟಂ ಏಷ್ಯತಿ ತತ್ ಕಿಂ ಅಪಾಕ್ರಿಯತೆ. ನೋಡಿ, ಶ್ರೀ ವಿಷ್ಣುಪಾದ ಕಮಲ ಸ್ಮರಣೆ ಉದ್ಯಮಃ ಅಪಿ ಸಕಲಪಾಪಕ್ಷಯೇ ಹೇತುಃ ಕಿಮುತ ಸರ್ವದಾ ತತ್ ಅನುಸ್ಮರಣಂ ಇತಿ ಅಭಿಪ್ರಾಯೇಣ ಹರಿಧ್ಯಾನಸ್ಯ ಅವಶ್ಯಕತಾಂ ಫಲಕಥನೇನ ಸಮರ್ಥಯತೆ. ಪರಮಾತ್ಮನ ಪಾದಕಮಲ ಇದಲ್ಲ, ಪಾದಕಮಲ ಅದರ ಸ್ಮರಣೆ, ಆ ಪಾದಕಮಲವನ್ನು ಸ್ಮರಣೆ ಮಾಡಬೇಕು ಹಾಗೆ ಅಂತ ಯಾರು ಪ್ರಯತ್ನ ಪಡ್ತಾರಲ್ವ, ಆ ಪ್ರಯತ್ನ ಮಾಡಿದಾಗಲೇ ಎಲ್ಲ ಪಾಪ ನಾಶವಾಗ್ತದಂತೆ. ಉದಾಹರಣೆಗೆ ಒಂದು ದಾಸರು ಇದ್ದಾರೆ, ಪರಮಾತ್ಮನ ಪಾದ ಚಿಂತನೆ ಮಾಡಿಲ್ಲ, ಇನ್ನೂ ಪಾದ ಚಿಂತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ದೇವರ ಚಿಂತನೆ ಮಾಡೋಣ, ದೇವರ ಪಾದ ಚಿಂತನೆ ಮಾಡೋಣ ಅಂತ ಹೊರಟಿದ್ದಾರೆ. ಅಷ್ಟಕ್ಕೆ ಏನಾಗ್ತದೆ, ಅವರ ಪಾಪ ಎಲ್ಲ ನಾಶವಾಗ್ತದಂತೆ. ಇನ್ನು ಪೂರ್ತಿ ಚಿಂತನೆ ಮಾಡಿಲ್ಲ, ಪಾಪ ಚಿಂತನೆ ಮಾಡೋಣ ಅಂತ ಹೊರಟವರ ಪಾಪವೇ ನಾಶ ಆಗ್ತದೆ ಅಂತ ಆದ ಮೇಲೆ ಕಿಮುತ ಸರ್ವದಾ ತದನುಸ್ಮರಣ ಅಂತಹ ಪರಮಾತ್ಮನ ಚಿಂತನೆಯನ್ನು ಸದಾ ಮಾಡಬೇಕು. ಆ ಅಭಿಪ್ರಾಯದಿಂದ ಹರಿಧ್ಯಾನಸ್ಯ ಅವಶ್ಯಕತಾಂ, ಹರಿಧ್ಯಾನದ ಪರಮಾತ್ಮನ ಕುರಿತಾದ ಗುಣಗಳ ಚಿಂತನೆ, ರೂಪದ ಚಿಂತನೆ, ಅದು ಯಾಕೆ ಮಾಡಬೇಕು, ಅದರ ಅವಶ್ಯಕತೆ, ಇಂಪಾರ್ಟೆನ್ಸ್, ಅದನ್ನು ಫಲಕಥನೇನ ಸಮರ್ಥ್ಯತೆ, ಅದರ ಫಲ, ಆ ರೀತಿಯಾಗಿ ಪರಮಾತ್ಮನ ಧ್ಯಾನ ಮಾಡಿದರೆ ಏನು ಫಲ ಸಿಗ್ತದೆ ಹಾಗೆಂಬ ಒಂದು ರಿಸಲ್ಟ್ ಓರಿಯೆಂಟೆಡ್ ಆಗಿ ಹೇಳಿ ಈ ಶ್ಲೋಕದಲ್ಲಿ ಆಚಾರ್ಯರು ದೇವರ ಮಹಿಮೆಯನ್ನು ಸಮರ್ಥನೆ ಮಾಡ್ತಾರೆ. ದೇವರ ಪಾದ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂತ ಫಲವನ್ನು ಹೇಳಿ ಸಮರ್ಥನೆ ಮಾಡ್ತಾರೆ. ಯತತೋಪಿ ಇತಿ ಹರೇಹೇ ಪದ ಸಂಸ್ಮರಣೆ, ಪದಯೋ ಸಂಸ್ಮರಣಂ ಸಮ್ಯಕ್ ಧ್ಯಾನಂ ಅಂತ ಅರ್ಥ. ಯಾರು ಪರಮಾತ್ಮನ ಪಾದವನ್ನು ಧ್ಯಾನ ಮಾಡಬೇಕು ಅಂತ ಯತತಃ ಅಪಿ ಅಂದರೆ ಪರಮಾತ್ಮನ ಪಾದ ಅಂದರೆ ದೇವರ ಕಾಲು ಅಂತ ಒಂದು ಅರ್ಥ, ಪದ ಶಬ್ದಕ್ಕೆ ಶಾಸ್ತ್ರ ಅಂತನೂ ಒಂದು ಅರ್ಥ. ಪದ ಅಂದರೆ ಕೇಳ್ತೀವಲ್ಲ, ವರ್ಡ್ ಅಂತನೂ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಸೊ ಅದರಿಂದ ಪರಮಾತ್ಮನ ಕುರಿತಾದ ಚರಿತ್ರೆ, ಅವತಾರ ಕಥೆಗಳು, ಭಾಗವತಾದಿ ಶಾಸ್ತ್ರಗಳು, ಅದನ್ನೆಲ್ಲ ಶ್ರವಣಾದಿ ರೂಪ ಯತ್ನಂ ಕುರ್ವತಃ ಅಪಿ, ಅದನ್ನೆಲ್ಲ ಶ್ರವಣ ಮಾಡ್ತಾ ಪ್ರಯತ್ನ ಪಡ್ತಾ ಯಾರು ಇರ್ತಾರೋ ಅಂಥ ಪುರುಷರು ನಿಶ್ಚಯೇನ ಸಕಲಂ ಸಮಸ್ತಂ ಜ್ಞಾನಾದಿಶ್ರೇಯ ಪ್ರತಿಬಂಧಕಂ ಪಾಪಕುಲಂ ತತ್ ಶೀಘ್ರಂ ನಾಶಂ ಪ್ರಾಪ್ನೋತಿ. ಆ ಜ್ಞಾನಾದಿಗಳನ್ನು, ಜ್ಞಾನಭಕ್ತಿ ವೈರಾಗ್ಯವನ್ನೆಲ್ಲ ಪಡೆಯೋದಕ್ಕೆ ಏನೇನು ಪಾಪಗಳು ಪ್ರತಿಬಂಧಕವಾಗಿದೆ, ಆ ಎಲ್ಲ ಪಾಪದ ಪ್ರತಿಬಂಧಕವಾದ ಪಾಪಗಳು ಕೂಡ ನಾಶವನ್ನು ಆಗ್ತದೆ. ಯಾವಾಗ? ಶೀಘ್ರಂ, ಆಶು ಅಂತ ಬರೀತಾರೆ. ಆಶು ಲಯಂ ವ್ರಜತಿ, ಶೀಘ್ರವಾಗಿ ನಾಶವನ್ನು ಹೊಂದುತ್ತದೆ. ಅದಕ್ಕೆ ಪ್ರಮಾಣ ಹೇಳ್ತಾರೆ ನೋಡಿ, ಭಗವದ್ಗೀತೆಯಲ್ಲಿ ಬರುವ ಮಾತು, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲಾಹ ಅಂತ ಗೀತಾ ತಾತ್ಪರ್ಯದಲ್ಲಿ ಉದಾಹರಣೆ ಮಾಡಿದ ಆಗ್ನೇಯ ವಚನ ಅಂತಾರೆ ಇದನ್ನು. 2ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕಕ್ಕೆ ಆಚಾರ್ಯರು ಕೊಟ್ಟಿದ್ದಾರೆ. ಪ್ರಾರಂಭ ಮಾತ್ರ ಇಚ್ಛಾವ, ಪರಮಾತ್ಮನ ಕುರಿತಾದ ಸೇವೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇಚ್ಛೆ ಪಟ್ಟರೂ ಕೂಡ ಸಾಕಂತೆ. ಇಚ್ಛೆ ಪಟ್ಟರೂ ಸಾಕು, ಪ್ರಾರಂಭ ಮಾಡಿದರೂ ಸಾಕು, ಸಂಪೂರ್ಣ ಆಗಲಿಲ್ಲ ಆದರೂ ಕೂಡ ಫಲ ಅಂತೂ ಖಾತ್ರಿ ಅಂತಾರೆ. ಒಳ್ಳೆಯ ಫಲ ದೇವರು ಕೊಡ್ತಾನೆ. ಯಾಕೆ? ಪರಮಾತ್ಮನ ಕುರಿತಾದ ವಿಚಾರ, ಸೇವೆ ಇದು. ಮನುಷ್ಯರ ಕುರಿತಾದ ಸೇವೆ ಅದು ಅರ್ಧಂಬರ್ಧ ಮಾಡಿದರೆ ಫಲ ಕೊಡೋದಿಲ್ಲ. ಉದಾಹರಣೆಗೆ ವ್ಯವಸಾಯ ಇದೆ ಅಂತ ಇಟ್ಟುಕೊಳ್ಳಿ. ವ್ಯವಸಾಯ ನಾನು ಅರ್ಧಂಬರ್ಧ ಮಾಡಿದ್ದೀನಿ, ಯಾವಾಗಲೂ ಪೈರು ಬೆಳೆದು ಅಕ್ಕಿ ದವಸ ಧಾನ್ಯಗಳು ಕೊಡಬೇಕು, ಈಗನ್ನೂ ಗಿಡಗಳು ಬೆಳೀತಾ ಇದೆ, ಅರ್ಧಂಬರ್ಧದಲ್ಲೇ ಏನಾದ್ರು ಒಂದು ಹಾನಿ ಆಯಿತು ಅಂದರೆ ಫಲ ಸಿಗ್ತದ? ನಮಗೆ ಸಿಗೋದಿಲ್ಲ. ಅದು ಸಂಪೂರ್ಣವಾಗಿ ಬೆಳಿಬೇಕು, ಬೆಳೆಯುವ ತನಕ ಕಾಯಬೇಕು, ಬೆಳೆಯುವ ತನಕ ಚೆನ್ನಾಗಿ ರಕ್ಷಣೆ ಮಾಡಬೇಕು. ತದನಂತರ ಭತ್ತ ಇತ್ಯಾದಿ ಗೋಧಿ ಎಲ್ಲ ನಮಗೆ ಸಿಗ್ತದೆ, ಕೊನೆಯಲ್ಲಿಯೇ ಫಲ ಸಿಗೋದು. ಆದರೆ ಪರಮಾತ್ಮನ ಸೇವೆ ಹಾಗಿಲ್ಲ.
ಪರಮಾತ್ಮನ ಸೇವೆಯನ್ನು, ಪರಮಾತ್ಮನ ಕುರಿತಾದ ಕಥೆ ಕೇಳಬೇಕು, ಸುಮಧ್ವ ವಿಜಯ ಕೇಳಬೇಕು, ದ್ವಾದಶ ಸ್ತೋತ್ರ ಕೇಳಬೇಕು ಅಂತ ಆನ್ ಮಾಡಿದರೆ ಸಾಕಂತೆ, ಅದಕ್ಕೆ ಒಂದು ಪುಣ್ಯ ಇದೆ ಅಂತಾರೆ. ಇನ್ನು ಕೇಳೇ ಬಿಟ್ಟರೆ ಎಷ್ಟು ಪುಣ್ಯ ಇರಲಿಕ್ಕಿಲ್ಲ. ಇದು ದೇವರ ಸೇವೆಯ ಮಹಿಮೆ ಇದು ಅಂತ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ, ಆ ಪ್ರಮಾಣ ಇದೆ. ಇನ್ನು ಸ್ಮರತಸ್ತು, ಶ್ರವಣ ಮನನ ಮಾಡಿ ಯಾರು ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ ಅಂಥವರಿಗೆ ಧರ್ಮಾದ್ಯಪೇಕ್ಷೋತ್ಕೃಷ್ಟಂ ಮುಖ್ಯಂ ವಾ ಅನೇನ ಗೌಣಿ ಜೀವನ್ಮುಕ್ತಿ ವ್ಯವಚ್ಛಿನ್ನ. ವಿಮುಕ್ತಿರೇವ ಪದಂ, ಮೋಕ್ಷವನ್ನೇ ಬಂಧ ನಿವೃತ್ತಿ ರೂಪವಾದ ಸ್ವರೂಪ ಆನಂದವನ್ನು ಕೊಡತಕ್ಕ ಆ ಮೋಕ್ಷ ಪದವೇ ಸ್ಫುಟಂ ನಿಸ್ಸಂಶಯವಾಗಿ ಪಡೀತಾರೆ. ಏಷ್ಯತಿ ಆಯಾಸ್ಯತಿ ಅಂತ ಅರ್ಥ. ಸರಿಯಾಗಿ ಶ್ರವಣ ಮನನ ಮಾಡಿ ಧ್ಯಾನವನ್ನು ಮಾಡುವ ವ್ಯಕ್ತಿಗಳು ಏನಿದ್ದಾರೆ ಅವರು ನಿಸ್ಸಂಶಯವಾಗಿ, ಏನು ಸಂಶಯ ಪಡಬೇಡಿ, ಖಂಡಿತವಾಗಲೂ ಅವರಿಗೆ ಮೋಕ್ಷ ಸಿಕ್ಕೇ ಸಿಗ್ತದೆ ಹಾಗೆ ಅಂತ. ಶ್ರವಣ ಮನನ ಮಾಡ್ತಾ ಇರುವವರಿಗೆ ಪಾಪ ಎಲ್ಲ ಕಳೆದೋಗ್ತದೆ. ಶ್ರವಣ ಮನನವನ್ನು ಮಾಡಿ ಸರಿಯಾಗಿ ಧ್ಯಾನ ಮಾಡುವವರಿಗೆ ಮೋಕ್ಷ ಸಿಗ್ತದೆ ಅಂತ ಗ್ಯಾರಂಟಿ ಸಿಗ್ತದೆ, ಯಾವ ಸಂಶಯವೂ ಬೇಡ ಅಂತ ಹೇಳ್ತಾರೆ. ಅದರಿಂದ ಅಂತಹ ಪರಮಾತ್ಮನ ಹರಿಪಾದ ಧ್ಯಾನದ ಮಹಿಮೆ ಅದು, ಪರಮಾತ್ಮನ ಪಾದದ ಧ್ಯಾನದ ಮಹಿಮೆ ಅದು. ಕಿಮಪಾಕ್ರಿಯತೆ, ಅದನ್ನು ಯಾಕೆ ನೀವು ರಿಜೆಕ್ಟ್ ಮಾಡ್ತೀರಾ, ಯಾಕೆ ಧ್ಯಾನ ಮಾಡೋದಿಲ್ಲ, ಪರಮಾತ್ಮನ ಕುರಿತಾದ ಶ್ರವಣ ಮನನವನ್ನು ಮಾಡ್ರಿ, ಯಾಕೆ ರಿಜೆಕ್ಟ್ ಮಾಡ್ತೀರಿ ಅಂತ. ಪ್ರೇಕ್ಷಾವತ ತತ್ ಕದಾಪಿ ನ ಪರಿತ್ಯಾಜ್ಯಂ ಇತಿ ಭಾವ. ಪ್ರೇಕ್ಷಾವತ, ಯಾರು ಜ್ಞಾನಿಗಳಾಗಬೇಕು ಅಂತ ಇಚ್ಛೆ ಉಳ್ಳವರಾಗಿದ್ದಾರಲ್ವಾ ಅಂಥವರು ಕದಾಪಿ ಯಾವಾಗಲೂ ಒಂದು ಕ್ಷಣ ಕೂಡ ಬಿಡದೆ ಏನು ಮಾಡಬೇಕು, ಪರಮಾತ್ಮನ ಪಾದಚಿಂತನೆಯನ್ನು ಮಾಡಬೇಕು. ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅಂತ. ಶ್ರವಣಾದಿಗಳನ್ನು ಮಾಡದೆ ಒಂದು ಕ್ಷಣ ಕೂಡ ಕಳಿಬೇಡಿ ಅಂತಾರೆ. ಅಂತಹ ಅದ್ಭುತವಾದ ಪರಮಾತ್ಮನ ಗುಣಚಿಂತನೆ ಅದು ನಿರಂತರ ನಡಿಬೇಕಾದ್ದು ಅಂತ ಅದರ ಅಭಿಪ್ರಾಯ. ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿಪದಂ ಪರಮಂ ಸ್ಫುಟಮೇಷ್ಯತಿ ತತ್ಕಿಮಪಾಕ್ರಿಯತೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.